ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲಕುಂಟಹಳ್ಳಿ ಗ್ರಾಮದ ಬಳಿ ಇರುವ ಪಂಚನದಿ ಕ್ಷೇತ್ರದ ಪ್ರಸಿದ್ಧಿಯಾದ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅರ್ಕ ಗಣಪತಿ, ಮಹಾಬಲೇಶ್ವರ, ಪ್ರಸನ್ನಾಂಬಿಕಾ, ನಾಗಸುಬ್ರಹ್ಮಣ್ಯ, ಪಂಚಮುಖಿ ಆಂಜನೇಯ, ಶನೀಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಅಲ್ಲದೆ ಸತತ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದು, ಭಾನುವಾರ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಗಿರಿಜಾ ಕಲ್ಯಾಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಜೆ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ನೆರವೇರಿತು. ವಿಶೇಷವಾದಂತಹ ಭಗವಂತನ ಸಾನ್ನಿಧ್ಯದಲ್ಲಿ ಕಾರ್ತಿಕ ಮಾಸ ಬರೋದೇ ವಿಶೇಷ. ಮಾಸ ಪೂಜೆಗಳು ಅಂತ ಆಗಮಶಾಸ್ತ್ರದಲ್ಲಿ ಹೇಳುತ್ತೆ. ಒಂದೊಂದು ಮಾಸದಲ್ಲಿ ಒಂದೊಂದು ದ್ರವ್ಯಗಳಿಂದ ಭಗವಂತನನ್ನು ಆರಾಧನೆ ಮಾಡಿದ್ರೆ ಕೋರಿದ ಇಷ್ಟಾರ್ಥ ಫಲಗಳು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಯಾವ ದ್ರವ್ಯದಿಂದ ಪೂಜೆ ಮಾಡಬೇಕು ಅಂದರೆ ದೀಪಗಳಿಂದ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಕಾರ್ತಿಕ ದೀಪ ಅಂತ ವಿಶೇಷ. ಅಂಥ ಒಂದು ಕಾರ್ತಿಕ ಮಾಸದ ಕೊನೆಯ ದಿನವಾದಂತಹ ಈ ಅಮಾವಾಸ್ಯೆ ಮುಗಿದ ತಕ್ಷಣ ಪ್ರತಿಪತ್ ಶುರುವಾಗುತ್ತೆ. ಅಲ್ಲಿಂದ ಮಾರ್ಗಶಿರ ಮಾಸ ಶುರುವಾಗ್ಬಿಡುತ್ತೆ. ಇವತ್ತು ಕೊನೆಯ ದಿನವಾದಂಥ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಆರಾಧನೆ ಮಾಡುವಂತಹ ಬಹಳ ಪ್ರಶಸ್ತವಾದಂಥ ದಿನ. ಈ ಒಂದು ಮಹಾಕ್ಷೇತ್ರ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದ ಮಧ್ಯದಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ಯೋಗಮುನೇಶ್ವರನ ಸಾನ್ನಿಧ್ಯ ಇಲ್ಲಿ ಬಹಳ ವಿಶೇಷವಾಗಿದೆ. ಆ ಪರಮಾತ್ಮ ಬಂದು ಕುಳಿತುಕೊಂಡ ತಕ್ಷಣ ಸಕಲ ದೇವತೆಗಳಿಗೆ ಇಲ್ಲಿ ಸಾನ್ನಿಧ್ಯ ಪ್ರಾಪ್ತಿಯಾಗಿದೆ. ಯಾವ ರೀತಿ ಅಂತಂದರೆ, ನಮ್ಮ ಈ ಭೂಮಿಗೆ ಭಾರತ ಭೂಮಿ ಅಥವಾ ಭರತ ಭೂಮಿ ಅಂತ ಕರೀತಾರೆ. ಭರತ ಚಕ್ರವರ್ತಿ ಆಳಿ ಈ ದೇಶಕ್ಕೆ ಭಾರತ ಅನ್ನುವಂಥ ಹೆಸರು ಬಂದಿದೆ. ಹಾಗಾಗಿ ಭಾರತ ಒಂದು ಭೂಮಿಗೆ ಮೊದಲು ದೇವತೆ ಯಾರು ಅಂದರೆ ಭಾರತ ಮಾತೆ ಅಂತ. ಕಾಶಿಯಲ್ಲಿ ಮಾತ್ರ ಈ ದೇವಾಲಯ ಇರೋದು, ಭಾರತ ಮಾತೆಯ ದೇವಾಲಯ. ಅದು ಬಿಟ್ಟರೆ ಈ ಯೋಗಮುನೇಶ್ವರನ ಸಾನ್ನಿಧ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ಪ್ರವೇಶ ಆದ ತಕ್ಷಣ ಕಾಣೋದು ದೇವಸ್ಥಾನ ಯಾವುದಪ್ಪ ಅಂದರೆ ಭಾರತ ಮಾತೆಯ ಸನ್ನಿಧಾನ. ಅಮ್ಮನವರ ಅನುಗ್ರಹ ಇಲ್ಲದೆ ಭಾರತದಲ್ಲಿ ಹುಟ್ಟೇ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳೆಲ್ಲ ಭಗವಂತನ ಕುರಿತು ತಪಸ್ಸು ಮಾಡ್ತಾರಂತೆ. ಭಗವಂತ ಪ್ರತ್ಯಕ್ಷ ಆಗಿ ದೇವತೆಗಳಪ್ಪ ನಿಮಗೇನು ವರ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಆ ದೇವತೆಗಳೆಲ್ಲ ಹೇಳ್ತಾರಂತೆ, ಭಾರತದಲ್ಲಿ ನಾವು ಒಂದೇ ಒಂದು ಸಲ ಹುಟ್ಟಬೇಕು ಅಂತ. ಅಂಥ ಒಂದು ದೇವತೆಗಳು ತಪಸ್ಸು ಮಾಡುವಂಥ ಈ ಭೂಮಿ ಭಾರತ ಭೂಮಿಯಲ್ಲಿ ಮೊದಲನೇದಾಗಿ ಭಾರತ ಮಾತೆಯ ದೇವಾಲಯ ನಮಗೆ ಗೋಚರವಾಗುತ್ತೆ. ಎದುರುಗಡೆ ಅಮ್ಮನವರು ಕಾಣ್ತಾರೆ. ಅದಾದ ತಕ್ಷಣ ಯೋಗಮುನೇಶ್ವರ ಪ್ರಧಾನ ದೇವರಾಗಿದ್ದಾನೆ. ಇಲ್ಲಿ ಯೋಗ ಭಾಗ್ಯಗಳನ್ನು ಅನುಗ್ರಹ ಮಾಡ್ತಕ್ಕಂಥ ಕ್ಷೇತ್ರ ಇದು. ಹಾಗಾಗಿ ಇಲ್ಲಿ ಯಾರು ಬರ್ತಾರೆ ಭಗವಂತನ ಸಾನ್ನಿಧ್ಯಕ್ಕೆ ಅವರೇ ಸ್ವಯಂ ಆಗಿ ಪೂಜೆ ಮಾಡ್ಬೋದು. ಕಾಶಿಯಲ್ಲಿ ನೀವೆಲ್ಲ ನೋಡಿದ್ದೀರ, ಜ್ಯೋತಿರ್ಲಿಂಗಗಳಲ್ಲಿ ದೇವರನ್ನು ಮುಟ್ಟಿ ಯಾವ ರೀತಿ ಆರಾಧನೆ ಮಾಡುವಂಥ ಯೋಗ ಭಾಗ್ಯಗಳಿದೆಯೋ ಆ ಒಂದು ಮಹಾ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿದೆ. ಯೋಗಮುನೇಶ್ವರರು ಪ್ರಧಾನನಾಗಿ ಬಂದು ಇಲ್ಲಿ ಕುಳಿತು ಎಲ್ಲ ದೇವತೆಗಳನ್ನು ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ದಿವ್ಯ ಬೃಹದೇಶ್ವರ ದೇವಾಲಯ ಇದೆ. ಕೆಳಗಡೆ ಮೂಲದಲ್ಲಿ ಬ್ರಹ್ಮದೇವರಿದ್ದಾರೆ, ಚತುರ್ಮುಖ ಬ್ರಹ್ಮ ಇದ್ದಾನೆ, ಮಧ್ಯಭಾಗದಲ್ಲಿ ಮಹಾವಿಷ್ಣು ಇದ್ದಾರೆ, ಕೊನೆಯಲ್ಲಿ ಪರಮೇಶ್ವರ ಲಿಂಗ ಇದೆ. ಈ ರೀತಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯ. ಯಜಮಾನರು ತುಂಬ ಭಕ್ತಿ ಶ್ರದ್ಧೆ ಮಂಜುನಾಥ್ ಅವರು ಅದ್ಭುತವಾದಂಥ ಒಂದು ಹಿಂದೂ ಸನಾತನ ಧರ್ಮವನ್ನು ಪ್ರತಿನಿಧಿಸುವಂಥ ಒಂದು ಕ್ಷೇತ್ರವಾಗಬೇಕು ಅಂತೇಳಿ ಈ ಕ್ಷೇತ್ರವನ್ನು ಮಾಡಿದ್ದಾರೆ. ನಮ್ಮನ್ನೆಲ್ಲ ಕರೆದಿದ್ದಾರೆ. ನಾವು ಪುರೋಹಿತರು KR ಪುರಮಿಂದ ಬಂದಿದ್ದಾರೆ, ಒಬ್ಬರು ಚಿಂತಾಮಣಿಯಿಂದ ಕೌಶಿಕ್ ಶರ್ಮಾ ಅಂತ ಬಂದಿದ್ದಾರೆ, ಚಂದ್ರಕಾಂತ್ ಅಂತ ಅವರು ನಮ್ಮನೇಲಿ ಕರೆಸಿದ್ದಾರೆ. ಅವರು ತುಂಬ ವರ್ಷಗಳಿಂದ ಇಲ್ಲಿ ಭಗವಂತನಿಗೆ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಆಪ್ತ ಸ್ನೇಹಿತರಾದಂಥ ಚಂದ್ರಕಾಂತ್ ಶರ್ಮಾ ಅವರು, ಹಾಗೆ ನಾವು ಲಕ್ಷ್ಮೀಪತಿ ಶರ್ಮಾ ಅಂತ KR ಪುರಮಿಂದ ಬಂದಿದ್ದೇವೆ. ಈಗ ಅನೇಕ ವೆಂಕಟಾಚಲಪತಿ ಶರ್ಮಾ ಅಂತ ಬಂದಿದ್ದಾರೆ, ಅವರು ಕೃಷ್ಣರಾಜಪುರದಿಂದ ಬಂದಿದ್ದಾರೆ. ಮತ್ತು ಇಲ್ಲಿ ಅನೇಕ ವಿಧವಾದಂತಹ ಭಕ್ತಾದಿಗಳು ಕೂಡ ಭಗವಂತನ ಸಾನ್ನಿಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವತ್ತಿನ ಸೇವೆಗಳೇನಪ್ಪ ಅಂದರೆ ಪ್ರಾತಃ ಕಾಲದಲ್ಲಿ ಎಲ್ಲ ದೇವಾಲಯ ಶುದ್ಧೀಕರಣವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದೇವೆ. ಸ್ವರ್ಣಲೇಖಾಂಕಿತವಾದಂತಹ ಲಿಂಗಕ್ಕೆ ಪರಮೇಶ್ವರನಿಗೆ ಆರಾಧನೆ ಆಗಿದೆ. ಎಲ್ಲ ದೇವತೆಗಳಿಗೆ ಮೂಲ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಆಗಿದೆ. ಈ ಮಂಟಪದಲ್ಲಿ ಗಿರಿಜಾ ಕಲ್ಯಾಣ ಅಂತ ಮಾಡ್ತಾ ಇದ್ದೀವಿ. ಇದೇನಪ್ಪ ಅಂದರೆ ಲೋಕಕ್ಕೆ ಮಂಗಳವಾದಂತಹ ಒಂದು ದಿವ್ಯವಾದಂತಹ ಸೇವೆ. ಹಿಮವದ್ರಾಜನಾಗಿರ್ತಕ್ಕಂತಹ ಪರ್ವತರಾಜನು ತನ್ನ ಮಗಳಾಗಿರ್ತಕ್ಕಂಥ ಪಾರ್ವತಿಯನ್ನು ಕೊಟ್ಟು ಶಿವನಿಗೆ ಕಲ್ಯಾಣ ಮಾಡಿರ್ತಕ್ಕಂಥ ಸೇವೆ ಇದು. ಒಂದು ಕಾರ್ತಿಕ ಮಾಸದ ಅಮಾವಾಸ್ಯೆಯ ದಿನ ಎಲ್ಲ ಲೋಕಕ್ಕೆ ಮಂಗಳವಾಗಲಿ, ಲೋಕದಲ್ಲಿರ್ತಕ್ಕಂಥ ಜನ ಎಲ್ಲ ಸುಭಿಕ್ಷವಾಗಿರಲಿ, ಕಾಲ ಕಾಲಕ್ಕೆ ಮಳೆ ಬರಲಿ, ಬೆಳೆ ಆಗಲಿ, ಆನಂದ ಬರಲಿ ಅಂತೇಳಿ ಗಿರಿಜಾ ಕಲ್ಯಾಣವನ್ನು ಆಯೋಜನೆ ಮಾಡಿದ್ದೇವೆ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯದ ಅಧ್ಯಕ್ಷರು ಮತ್ತು ಪ್ರಧಾನ ದತ್ತಿ BK ಮಂಜುನಾಥ್ ಸ್ವಾಮಿ ಮಾತನಾಡಿ, ಸತತ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಕ್ಷೇತ್ರ ಮುಂದುವರಿಯುತ್ತಿದೆ. ದೇವರ ಪವಾಡಿಗಳಿಂದಲೇ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ದಾರಿ ತೋರಿಸಿದೆ. ಭಾನುವಾರ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಜೆ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದು ಹೇಳಿದರು.
समर्पयामि रक्षामि धारयामि नमस्करोमि सिद्धि बुद्धि शक्ति समेत महागणपति की विघ्नेश्वर महाराज की विनायक भगवान की महागणपति महाराज की भावेन रक्षमां गणनायक प्रार्थना करिಸಿ ಇಷ್ಟೊತ್ತು ಗಣಪತಿ ಪೂಜೆ ಮಾಡಿ ಮುಕ್ತಿ ಸಾಧಕ ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ದೀಪೋತ್ಸವವನ್ನು ಕಾರ್ತೀಕ ಮಾಸದ ಕೊನೆಯ ಅಮಾವಾಸ್ಯೆ ದಿವಸ ಹಮ್ಮಿಕೊಂಡಿದ್ದೇವೆ. ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದ್ದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ. ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಕೌಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿಗೆ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ. ಈಗ ಶಿವಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಗಿರಿಜಾ ಕಲ್ಯಾಣ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ನಾವು ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷನೂ ದೀಪಾವಳಿಗೆ ದೀಪೋತ್ಸವ ಮಾಡ್ತೀವಿ. ಕಿರಿ ದೀಪಾವಳಿಗೆ ಭಾಳ ವಿಜೃಂಭಣೆಯಿಂದ ದೀಪೋತ್ಸವ ಸಂಜೆ 5 ಗಂಟೆಗೆ ಇವತ್ತು ಭಾಳ ವಿಜೃಂಭಣೆಯಿಂದ ದೀಪೋತ್ಸವವನ್ನು ಮಾಡ್ತೀವಿ. ಬೆಳಗ್ಗೆ ಯೋಗಮನೇಶ್ವರನಿಗೆ, ಮಹಾಬಲೇಶ್ವರನಿಗೆ, ಪಾರ್ವತಿ ದೇವಿಗೆ, ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರಿಜಾ ಕಲ್ಯಾಣಕ್ಕೆ ವೇದಿಕೆಗೆ ಬಂದಿದೆ. ಭಕ್ತಾದಿಗಳು ಮಳೆ ಇದ್ದರೂ ಸಮೇತ ಭಕ್ತಾದಿಗಳು ನೀವೇ ನೋಡ್ಬೋದು, ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ. ಮಳೆಯಲ್ಲೂ ಸಮೇತ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು. ಸಂಜೆ ತುಂಬ ಸೇರ್ತಾರೆ ದೀಪೋತ್ಸವಕ್ಕೆಲ್ಲ, ಎಲ್ಲ ಭಕ್ತಾದಿಗಳು ಬರ್ತಾರೆ. ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ ಸಾವಿರಾರು ಭಕ್ತಾದಿಗಳು ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಇಲ್ಲಿಗೆ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತಿವೆ. ಹಲವು ದೇವರುಗಳು ಒಂದೆಡೆ ನೆಲೆಸಿರುವ ಏಕೈಕ ದೇವಾಲಯ ಎಂದರೆ ಅದು ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯವಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.